ಚಿರು ಸಾಕು, ಎಲ್ಲ ಚೆನ್ನಾಗಿ ಬಂದಿದೆ. ದೀಪಿಕಾ ಇವತ್ತಿಲ್ಲಾಗಿದ್ದೇನೆ ಇಟ್ಕೊಂಡು ಏನಾದ್ರೂ ಪ್ರಾಬ್ಲಮ್ ಮಾಡ್ಬಿಡ್ತಾಳ? ರಾಧಿಕಾ, ಇವತ್ ನನಗೆ ತುಂಬಾ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸಣ್ಣ ಮಕ್ಕಳ ತರ ಕುಣಿದಾಡ್ಬೇಕು ಅನ್ನಿಸ್ತಾ ಇದೆ. ನಿಮ್ಮನ್ನ ಹೀಗ್ ನೋಡ್ತಾ ಇದ್ರೆ ನನ್ ರಕ್ತ ಕುದೀತಾ ಇದೆ. ನಿನ್ ಜೊತೆ ಸ್ಪೆಂಡ್ ಮಾಡ್ತಾ ಇರೋ ಪ್ರತಿ ಕ್ಷಣನೂ ಅಮೂಲ್ಯವಾದದ್ದು, ಬೆಲೆನೇ ಕಟ್ಟಕ್ಕಾಗದೇ ಇರೋಂಥದ್ದು. ನಿಜವಾಗ್ಲೂ ಇದು ದೇವ್ರ ವರಾನೆ. ಯು ಆರ್ ಮೈ ಹ್ಯಾಪಿ ಪ್ಲೇಸ್. ಜಾನ್ಕಿ ಆಂಟಿಯ ಮುದ್ದಿನ ಮಗಳಾದಂತ ರಾಧಿಕಾ ಮಿಸಸ್ ಚಿರಂತ್ ಆಗ್ತಾ ಇದ್ದಾಳೆ ಆದಷ್ಟು ಬೇಗ. ಅದೇ ರೀತಿ ಬಿಸ್ನೆಸ್ ಮ್ಯಾನ್ ಚಿರು ರಾಧಿಕಾಳ ಫುಲ್ ಟೈಮ್ ಸಕ್ಸಸ್ಫುಲ್ ಗಂಡ ಆಗಿ ಜೊತೆಲೇ ಇರ್ತಾನೆ. ಅದಕ್ಕೆ ಪೀಠಿಕೆನೆ ಇಲ್ಲಿ ನಡೆದಿರೋ ಫೋಟೋಶೂಟ್. ಇವಳ ಜೊತೆ ಫೋಟೋ ಶೂಟ್ ಆಗಿರ್ಬೋದು ಚಿರು, ಆದ್ರೆ ಮದ್ವೆ ಮಾತ್ರ ನನ್ ಜೊತೆಗೆ ಆಗೋದು. ನಾನಿನ್ ಕುತ್ತಿಗೆಗೆ ತಾಳಿ ಕಟ್ಟೋ ಮೂಮೆಂಟ್ ನ ನೆನ್ಸ್ಕೊಂಡ್ರೇನೆ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಹಾಗೆ ಆಕಾಶದಲ್ಲಿ ಹಾರಾಡ್ತಾ ಇದೀನಿ ಅನ್ನೋ ಫೀಲ್. ಅತಿಯಾಗಿ ಕನ್ಸ್ ಕಾಣ್ಬೇಡಿ ಚಿರು, ನೀವ್ ಆಸೆ ಪಡ್ತಾ ಇರೋದು ಯಾವ್ದು ಆಗಲ್ಲ. ನಮ್ ಮದ್ವೆ ಆದ್ಮೇಲೆ ನೀನ್ ಇಷ್ಟಪಡೋದು ಮಾತ್ರ ನಮ್ಮ ಮನೇಲಿರುತ್ತೆ. ಏನೋ ಗೊತ್ತಿಲ್ಲ ರಾಧಿಕಾ, ನಾನು ಇಷ್ಟೊಂದು ವರ್ಷದಲ್ಲಿ ಇಷ್ಟೊಂದು ಎಕ್ಸೈಟ್ ಆಗಿದ್ದೇ ಇಲ್ಲ. ರಾಧಿಕಾ ನನ್ ಲವ್ ಮಾಡ್ತಾಳೋ ಇಲ್ವೋ ಅಂತ ಜೀವನ ಪೂರ್ತಿ ಟೆನ್ಷನ್ ಅಲ್ಲೇ ಒದ್ದಾಡ್ತಾ ಇದ್ದೆ. ಅಂತೂ ಇವತ್ ನಾನ್ ಪ್ರೀತಿ ಮಾಡಿದ ಹುಡುಗಿ ಜೊತೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಯ್ತು. ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸಾಕು ನಿಲ್ಸು ಚಿರು, ಅತಿಯಾಗಿ ಆಡ್ಬೇಡಿ. ಇಲ್ಲಿ ನನ್ ಹೊಟ್ಟೆ ಉರಿತಾ ಇದೆ. ನಾನ್ ನಿಮ್ಮನ್ನ ಮದ್ವೆ ಆಗೋ ಕನ್ಸ್ ಕಾಣ್ತಾ ಇದ್ರೆ ನೀವ್ ಅವಳನ್ನ ಮದ್ವೆ ಆಗ್ಬೇಕು ಅಂತ ಇದೀರಲ್ಲ. ಸರ್, ಫೋಟೋಸ್ ಎಲ್ಲ ಹೇಗ್ ಬಂದಿದೆ ಅಂತ ಒಂದ್ಸರಿ ನೋಡ್ಲಾ? ನೋಡಿ ಮೇಡಮ್, ಇದನ್ನ ರೊಟೇಟ್ ಮಾಡಿ ಹಾ. ಫೋಟೋಗಳು ಕಾಣಿಸುತ್ತೆ. ಅಜಯ್ ಬನ್ನಿ ಇಲ್ಲಿ. ಹಾ, ಬಂದೆ. ಮೇಡಮ್, ಫೋಟೋಸ್ ಎಲ್ಲ ನೋಡಿದ್ರಾ? ಸರ್ ನೋಡ್ದೆ, ತುಂಬಾ ಚೆನ್ನಾಗ್ ಬಂದಿದೆ. ಈ ಫೋಟೋಸ್ ಎಲ್ಲ ನಂಗೆ ಇಷ್ಟ ಆಯ್ತು. ಒಂದ್ಸರಿ ನಮ್ಮ ಅಕ್ಕ ಬಾವಂಗ್ ತೋರ್ಸ್ಕೊಂಡ್ ಬರ್ಲಾ? ಹಾ, ಓಕೆ. ಹಾ. ಅಕ್ಕ, ಇಲ್ಲಿ ನೋಡು, ಫೋಟೋಸ್ ಎಷ್ಟ್ ಚೆನ್ನಾಗ್ ಬಂದಿದೆ ಅಂತ. ಏಯ್ ಕೊಡಿಲಿ. ಇಲ್ಲೋಡ್ ರಾಧಿಕಾ, ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ಯಾ. ಚಿರು, ಇಷ್ಟಕ್ಕೆ ಇಷ್ಟೊಂದು ಎಕ್ಸೈಟ್ ಆದ್ರೆ ಹೇಗೆ? ಇನ್ನು ತುಂಬಾ ಫಂಕ್ಷನ್ಸ್ಗಳಿವೆ. ಹಲ್ದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ತುಂಬಾ ಇದೆ. ಈ ತರ ಜೋಡಿನೇ ಇಲ್ಲ ಅನ್ನೋ ರೇಂಜಿಗೆ ನಮ್ ಈವೆಂಟ್ ಮ್ಯಾನೇಜ್ಮೆಂಟ್ ವರ್ಕ್ ಇರುತ್ತೆ. ಆಗ ನೀವು ಇದಕ್ಕಿಂತ ತುಂಬಾ ಖುಷಿ ಆಗ್ತೀರಾ. ರಮ್ಯಾ, ಇಲ್ಲೋಡು, ಈ ಫೋಟೋದಲ್ಲಿ ನಿಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಲ್ವಾ? ಅದನ್ನ ನಾನು ಆಗ್ಲೇ ನೋಡ್ದೆ ಚಿರು. ರಾಧಿಕಾ, ವಂಡರ್ಫುಲ್ ಪೋಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬ್ರದರ್, ಬನ್ನಿ ಇಲ್ಲಿ. ಹೇಳಿ ಸರ್. ನಿಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ ಲೊಕೇಶನ್ನು, ನಿಮ್ ಕಾಸ್ಟ್ಯೂಮು, ನಿಮ್ ಎಫರ್ಟು ಎಲ್ಲ ಸೇರಿ ಫೋಟೋಶೂಟ್ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಚಿರು ಅವರೇ. ಬ್ರದರ್, ಈ ಫೋಟೋಸ್ ಎಲ್ಲ ಯಾವಾಗ ಸಿಗುತ್ತೆ? ಸರ್, ಫೋಟೋಸ್ ಎಲ್ಲ ನಾಳೆ ಕೊಟ್ಬಿಡ್ತೀನಿ ಸರ್. ಸೂಪರ್, ಚೆನ್ನಾಗಿ ಎಡಿಟ್ ಮಾಡ್ಕೊಡಿ. ಹಾ, ಶೂರ್ ಸರ್, ಮಾಡ್ಕೊಡ್ತೀನಿ. ಸರಿ, ತಗೊಳ್ಳಿ. ಬಾವಾ, ನಾವೆಲ್ಲರೂ ಒಂದ್ ಸೆಲ್ಫಿ ತಗೊಳ್ಳೋಣ. ಸರಿ. ಅಜಯ್, ಹಾ ಮೇಡಮ್. ಕ್ಯಾಮ್ರಾ ಕೊಡಿ, ಸ್ವಲ್ಪ ಫೋಟೋಸ್ ನೋಡ್ತೀನಿ. ಹಾ ಮೇಡಮ್, ನೋಡಿ. ಅಜಯ್, ಇದರಲ್ಲಿ ನಂದು ಚಿರದು ಒಂದು ಫೋಟೋಸ್ ಇಲ್ಲ, ಏನಾಯ್ತು? ಇದೆ ಮೇಡಮ್, ಕೊಡಿ ಒಂದು ನಿಮಿಷ.
ಎಲ್ಲ ಕ್ಲಿಕ್ ಮಾಡಿದ್ದೆ. ನಿಜವಾಗ್ಲೂ ಕ್ಲಿಕ್ ಮಾಡಿದ್ರೆ ಇಲ್ವಾ? ಇಲ್ಲ ಮೇಡಮ್, ಕ್ಲಿಕ್ ಮಾಡಿದ್ದೆ. ಮೇಡಮ್, ರಾಧಿಕಾ ಅವ್ರ ತಂಗಿ ಫೋಟೋಸ್ ನೋಡ್ತೀನಿ ಅಂದ್ಬಿಟ್ಟು ಕ್ಯಾಮ್ರಾ ತಗೊಂಡಿದ್ರು. ಮೋಸ್ಟ್ಲಿ ಅವರೇ ಏನೋ ಮಾಡಿರ್ಬೋದು. ಓ, ಇದು ನಿಂದ ಕೆಲ್ಸ. ಈ ಫೋಟೋಸ್ನೆಲ್ಲ ರಿಕವರ್ ಮಾಡ್ಬೋದಾ? ಹಾಂ, ಮಾಡ್ಬೋದು ಮೇಡಮ್. ನನಗೆ ಮಿಸ್ ಮಾಡ್ದಂಗೆ ಈ ಫೋಟೋಸ್ ಎಲ್ಲ ಕೊಡಿ ಆಯ್ತಾ? ಹಾಂ. ಅಮ್ಮ ಅಮ್ಮ ಅಯ್ಯೋ, ದೀಪಿಕಾ ದೀಪಿಕಾ, ಏನಾಯ್ತು ದೀಪಿಕಾ? ಏನಾಯ್ತು? ಅದು ಕಾಲ್ ಸ್ಲಿಪ್ ಆಯ್ತು. ಏನಾಯ್ತು ಮೇಡಮ್? ನೋಡ್ಕೊಂಡ್ ಬರ್ಬೇಕು ತಾನೆ. ಸರಿ ಎದ್ದೇಳಿ. ಇಲ್ಲ, ಕಾಲ್ ಉಳ್ಕಿದೆ ಅನ್ಸುತ್ತೆ. ನಿಧಾನಕ್ಕೆ ಎದ್ದೇಳಿ ದೀಪಿಕಾ. ಅಮ್ಮ, ಆಗ್ತಿಲ್ಲ. ಚಿರು, ಸ್ವಲ್ಪ ಕೈ ಹಿಡ್ಕೊಳ್ಳಿ. ದೀಪಿಕಾ, ಒಂದ್ ನಿಮಿಷ. ನಿಮ್ ಚೈನು ನನ್ನ ಚೈನಿಗೆ ಲಾಕ್ ಆಗ್ಬಿಟ್ಟಿದೆ. ರಾಧಿಕಾ, ಒಂಚೂರು ಚೈನ್ ಬಿಡ್ಸು. ರಾಧಿಕಾ, ಏನ್ ಯೋಚನೆ ಮಾಡ್ತಿದೀಯಾ? ಬಾ, ಚೈನ್ ಬಿಡ್ಸು. ಹೋಗಕ್ಕ, ಮೊದ್ಲದನ್ ಬಿಡ್ಸು. ನಿಮ್ ಚೈನ್ ಕಟ್ ಆಗಿದೆ. ಸಾರಿ ದೀಪಿಕಾ, ಇದನ್ನ ಸರಿ ಮಾಡಿಸಿ. ಅದೇನಿದೆ ನಾನೇ ಅಮೌಂಟ್ ಕೊಡ್ತೀನಿ. ಇಟ್ಸ್ ಓಕೆ, ನಾನೇ ಸರಿ ಮಾಡಿಸ್ಕೋತೀನಿ. ಸರಿ ಚಿರು, ನಾವಿನ್ ಹೊರಡ್ತೀವಿ. ಸರಿ ರಾಧಿಕಾ, ಮನೆಗೆ ರೀಚ್ ಆದ ಕೂಡಲೇ ಮೆಸೇಜ್ ಹಾಕು. ಅಕ್ಕ, ನೀನ್ ಇದೇ ಡ್ರೆಸ್ಸಲ್ಲಿ ಮನೆಗ್ ಬರ್ಬೇಕು. ಅಮ್ಮ ನಿನ್ನ ಈ ಡ್ರೆಸ್ಸಲ್ಲಿ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ. ಬೇಡ, ನಾನ್ ಸೀರೆಲೇ ಬರ್ತೀನಿ. ಸರಿ ಬಾವ, ಬಾಯ್. ಬಾಯ್. ದೀಪಿಕಾ, ನಾನು ಹೊರಡ್ತೀನಿ. ಸರಿ. ಹಾಗೆ ಇವತ್ತು ನಡೆದಿದ್ನೆಲ್ಲ ಮನ್ಸಿಗೆ ಹಾಕೋಬೇಡಿ. ಈ ಚೈನ್ ರೆಡಿ ಮಾಡಿಸೋದು ನನ್ನ ಜವಾಬ್ದಾರಿ. ಅದ್ರ ಖರ್ಚು ಕೂಡ ನಾನೇ ಕೊಡ್ತೀನಿ. ಇಟ್ಸ್ ಓಕೆ ಚಿರು, ನಾನು ನೋಡ್ಕೋತೀನಿ ಬಿಡಿ. ಸರಿ, ನಾನೇನು ಹೊರಡ್ತೀನಿ. ದೇವ್ರೆ, ನನಗೆ ಯಾಕೆಷ್ಟು ಅಸೂಯೆ ಕೋಪ ಕೊಟ್ಟೆ. ಚಿರು ಮೇಲೆ ನಾನು ನನ್ನ ಪ್ರಾಣನೇ ಇಟ್ಟಿದ್ದೀನಿ ಅನ್ನೋದು ದೀಪಿಕಾ ಮೇಲೆ ಕೈ ಮಾಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು.